ಕೇಳಿದ್ರೆ ಹೇಳಲ್ಲ ಇಂದು. ಇವರಿಂದ ಆ ದುಡ್ಡನ್ನ ಹೇಗೆ ವಸೂಲ್ ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು. ನೀನ್ ಏನ್ ಮಾಡ್ತೀಯ ಅಂದ್ರೂ ಕೊಡೋದಿಲ್ಲ, ಸಾಯಿಸ್ತೀಯ ಅಂದ್ರೂ ಸರಿ. ಸಾವು ಅಂದ್ರೆ ಮುಕ್ತಿ ಕಣ. ಆ ಮುಕ್ತಿನ ನಿನಗೆ ಹೇಗೋ ಕೊಡ್ತೀನಿ. ನೀನು ದುಡ್ಡು ಕೊಡೋವರೆಗೂ ನರಕ ತೋರಿಸ್ತೀನಿ ನಿನಗೆ. ಬದುಕೋದಕ್ಕಿಂತ ಸಾಯೋದೆ ವಾಸಿ ಅನ್ಸೋ ಹಾಗೆ ಮಾಡ್ತೀನಿ ನಾನು. ಏನ್ ಮಾಡ್ತೀಯಾ? ಪೊಲೀಸರಿಗೆ ಹಿಡ್ಕೊಡ್ತೀಯಾ? ಜೈಲಿಗೆ ಹಾಕಿಸ್ತೀಯಾ? ನಿಮ್ಮನ್ನ ಜೈಲಿಗೆ ಕಳಿಸಿ ಈ ಮನೆ ಮರ್ಯಾದಿನ ತೆಗೆಯೋದಿಲ್ಲ ಚಿಕ್ಕಮ್ಮ. ಆದ್ರೆ ನಿಮ್ ಪಾಲ್ಗೆ ಈ ಮನೆನೇ ಜೈಲಾಗಿ ಮಾಡ್ತೀನಿ. ನೀವು ಬಾಯ್ ಬಿಡೋವರೆಗೂ ಒಂದು ಹನಿ ನೀರು ಕೂಡ ಕೊಡಲ್ಲ ನಿಮ್ಗೆ. ರಂಗ ರಂಗ. ಹಾ ದೇವಂಶಣ್ಣ, ಹೇಳಿ ಅಣ್ಣ. ಇವ್ರಿಬ್ರನ್ನ ಕರ್ಕೊಂಡು ಹೋಗಿ ರೂಮಲ್ಲಿ ಕೂಡ ಹಾಕು. ಬಾವಾ, ದೇವಾಂಶ್, ಬನ್ನಿ ಅಂತೆ. ನಡಿ. ಬಿಡು. ಬನ್ನಿ. ನಡೀರಿ. ಏನ್ ಮಾಡ್ತಿದ್ದೀರಾ? ಊರ್ಮಿಳಾ, ಊರ್ಮಿಳಾ, ಡೋರ್ ಕ್ಲೋಸ್ ಮಾಡಿದ್ರಿ, ಬಾಗಿಲು ತೆಗೀರಿ. ಊರ್ಮಿಳಾ, 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 ಊರ್ಮಿಳಾ. ಅವರು ನಿಜ ಬಾಯಿ ಬಿಡೋವರೆಗೂ ಅಲ್ಲೇ ಕೊಳಿತಾ ಇರ್ಲಿ. ಅವ್ರಿಗೆ ಕುಡಿಯೋದಕ್ಕೆ ಒಂದು ಹನಿ ನೀರು ಕೂಡ ಕೊಡೋ ಹಾಗಿಲ್ಲ. ರಂಗ, ವಾಶ್ರೂಮ್ ಕನೆಕ್ಷನ್ ಕೂಡ ಸ್ಟಾಪ್ ಮಾಡು. ಆಯ್ತು ಅಣ್ಣ. ಉಂಡ್ ಮನೆಗೆ ದ್ರೋಹ ಬಗೆಯುವಂಥವ್ರಿಗೆ ಇಂಥ ಶಿಕ್ಷೆನೇ ಆಗ್ಬೇಕು. ಈಗಲೇ ಆ ಕೆಲಸ ಮಾಡ್ತೀನಿ. ಇರೋ ದುಡ್ಡನ್ನ ಇವ್ರು ತಗೊಂಡ್ಬಿಟ್ರು. ಕಂಪನಿ ಅಕೌಂಟಿಂದ ತಗೊಳಕ್ಕಾಗಲ್ಲ. ಈಗ ಊರಿಗೆ ಹೇಗೆ ಹೋಗೋದು? ಊರ ಹಬ್ಬ ಹೇಗೆ ಮಾಡೋದು? ಅನಾವಶ್ಯಕವಾಗಿ ಮಾತು ಕೇಳಬೇಕಾಗುತ್ತೆ. ಎಲ್ಲ ಚೆನ್ನಾಗಿ ನಡೀತಿದೆ ಅನ್ನೋ ಸಮಯದಲ್ಲಿ ಈ ಆತಂಕ ಯಾಕೆ? ಈ ಆತಂಕ ನನ್ನಿಂದಾನೇ ಆಗಿದ್ದು ಅತ್ತೆ, ಆದ್ರೆ ಭಾವಂಗೋಸ್ಕರನೇ ಮಾಡಿದ್ದು. ಚಿಂತೆ ಮಾಡಬೇಡಿ ಅತ್ತೆ, ನೀವು ಆಸೆ ಪಟ್ಟ ಹಾಗೆ ಆ ದುಡ್ಡು ಖಂಡಿತ ಅವ್ರಿಗೆ ಸೇರುತ್ತೆ. ಹೇಗಮ್ಮ? ಹೇಗೆ ಅಂದ್ರೆ ಏನು? ಅವ್ರನ್ನ ಒಳ ಕೂಡ ಹಾಕಿ ಊಟ ನೀರು ಕೊಡಲ್ಲ ಅಂತಿದೀವಲ್ಲ, ಅವರೇ ಇವಾಗ ಬಾಯ್ಬಿಟ್ಟು ಹೇಳ್ತಾರೆ.